ಆ ಪ್ರಾಣಿಗಳು ಕೆಲಸಕ್ಕೆ ಬಾರದವು ಅನ್ನೋದು ಎಲ್ಲರ ಮಾತು. ಕೆಲಸ ಮಾಡದವರನ್ನ ಆ ಪ್ರಾಣಿಗಳ ಜೊತೆ ಕಂಪೇರ್ ಮಾಡಿಬಿಡ್ತಾರೆ. ಆದ್ರೀಗ ಆ ಪ್ರಾಣಿಗಳ ಖರೀದಿಗೆ ಜನರೇ ಮುಗಿಬೀಳ್ತಿದ್ದಾರೆ. ಕಾರ್ಯವಾಸಿ ಕತ್ತೆ ಹಾಲನ್ನ ಹಿಂಡಲು ರೆಡಿ ಆಗ್ತಿದ್ದಾರೆ. ಹೇ ಕತ್ತೆ, 3 ಕತ್ತೆ ವಯಸ್ಸಾಯ್ತು ಅಂತ ಬೈತಾರೆ. ಕತ್ತೆ ತರ ಬಿದ್ದಿದೀಯಲ್ಲ ಅಂತ ಕಿಡಿಕಾರ್ತಾರೆ. ಹೋಗು, ಕತ್ತೆನಾದ್ರೂ ಕಾಯಿ ಹೋಗು ಅಂತ ಕೀಳಾಗಿ ಮಾತನಾಡೋದನ್ನ ನೋಡಿರ್ತೀರಿ. ನೀವೇ ಆ ರೀತಿ ಅನ್ನಿಸ್ಕೊಂಡು ಇರ್ತೀರಿ. ಆದ್ರೆ ಈಗ ಕಾಲ ಚೇಂಜ್ ಆಗಿದೆ. ಕತ್ತೆ ಮೇಯಿಸೋದಕ್ಕೆ ಫುಲ್ ಡಿಮ್ಯಾಂಡ್ ಬಂದಿದೆ. ಕತ್ತೆಗೂ ಬಂತು ಒಳ್ಳೆ ಕಾಲ. ಕತ್ತೆ ಖರೀದಿಗೆ ಮುಗಿಬಿದ್ದ ಜನ. 3 ಲಕ್ಷಕ್ಕೆ 3 ಕತ್ತೆ ಹಾಗೂ 3 ಮರಿ ಕತ್ತೆ ಮಾರಾಟ. ಹೌದು, ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಕತ್ತೆಗಳ ಕಾಲ ಶುರುವಾಗಿದೆ. ಜನ ಕತ್ತೆ ಖರೀದಿಗೆ ಮುಗಿಬಿದ್ದಿದ್ದಾರೆ. ಆಂಧ್ರದ ಅನಂತಪುರ ಮೂಲದ ಜಿನ್ನಿ ಮಿಲ್ಕ್ ಅನ್ನೋ ಖಾಸಗಿ ಕಂಪನಿ ಹೊಸಪೇಟೆಯಲ್ಲಿ ಕಚೇರಿ ತೆರೆದಿದೆ. ಕತ್ತೆಗಳ ಮಾರಾಟದ ಜೊತೆಗೆ ಕತ್ತೆ ಹಾಲನ್ನ ಖರೀದಿಸುವುದಾಗಿ ಒಪ್ಪಂದ ಮಾಡಿಕೊಳ್ತಿದ್ದಾರೆ. 3 ಕತ್ತೆ ಹಾಗೂ 3 ಕತ್ತೆ ಮರಿಗಳನ್ನ 3 ಲಕ್ಷಕ್ಕೆ ಮಾರುತ್ತಿದ್ದಾರೆ. 1 ಲೀಟರ್ ಕತ್ತೆ ಹಾಲಿಗೆ 2736 ರೂಪಾಯಿ ಕೊಡ್ತಿದ್ದಾರಂತೆ. 3 ಲಕ್ಷ ರೂಪಾಯಿ 3 ದೊಡ್ಡ ಕತ್ತೆ 3 ಮರಿ ಕೊಡ್ತಾ ಇದಾರೆ. ನಮಗೆ 2350 1 ಲೀಟರ್. ಒಂದು ದಿನಕ್ಕೆ 1.5 ರಿಂದ 2 ಲೀಟರ್ ಕೊಡ್ತಾವೆ 3 ಕತ್ತೆ ನಡುವೆ. ನಮ್ಗೆ ಮತ್ತೆ 10 ದಿನಕ್ಕೊಂದ್ಸರಿ ಪೇಮೆಂಟ್ ಕೊಡ್ತಾರೆ. 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು. ಕತ್ತೆ ಹಾಲನ್ನ ಔಷಧಿ, ಸೋಪ್, ಕಾಸ್ಮೆಟಿಕ್ ತಯಾರಿಕೆಗೆ ಬಳಸಲಾಗುತ್ತೆ. ಕತ್ತೆಗಳ ಮಾರಾಟ, ಹಾಲುಗಳ ಖರೀದಿ ಬಗ್ಗೆ 500 ರೂಪಾಯಿ ಬಾಂಡ್ ಪೇಪರ್ನಲ್ಲಿ ಅಗ್ರಿಮೆಂಟ್ ಮಾಡಿಸ್ಕೊಳ್ತಿದ್ದಾರೆ. ಹಾಲಿಡಲು ಫ್ರಿಡ್ಜ್, ಬಾಟಲ್ಗಳನ್ನ ಕೊಡ್ತಿದ್ದಾರಂತೆ. 10 ದಿನಗಳಿಗೊಮ್ಮೆ ಹಾಲಿನ ಪೇಮೆಂಟ್ ಮಾಡ್ತಾರಂತೆ. ನಮ್ಮ ರೈತರಿಗೆ ಬಂದ್ಬಿಟ್ಟು ನಾವು ಗ್ಯಾರಂಟಿ ಕೊಡೋದು ನಮ್ಮ ಕಂಪನಿ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ತೀವಿ. ಅದಕ್ಕೆ ಕೋರ್ಟ್ ಥ್ರೂ ನೋಟ್ರಿ ಆಗಿರ್ತೈತಿ. ಆ ನೋಟ್ರಿ ಆ ಅಗ್ರಿಮೆಂಟ್ನ ನಾವು ಕೊಡ್ತಾ ಇದೀವಿ ಸರ್ ಆಸ್ ಅ ಗ್ಯಾರಂಟಿ. ಆ್ಯಂಡ್ 10 ಡೇಸ್ಗೆ ಒಂದ್ಸತಿ ಪೇಮೆಂಟ್ ಮಾಡ್ತೀವಿ ರೈತರಿಗೆ ಎಷ್ಟು ಹಾಲು ಕಲೆಕ್ಟ್ ಮಾಡಿದ್ದಾರೆ ಅವರು ಅಂತ ಅಂದು 10, 20, 30ಕ್ಕೆ ಪೇಮೆಂಟ್ ಮಾಡ್ತೀವಿ ಸರ್. ಕಂಪನಿಯವರು ಕಾನೂನಿನ ಪ್ರಕಾರವೇ ಎಲ್ಲಾ ನಡೆಯುತ್ತೆ ಅಂತಿದ್ದಾರೆ. ಆದ್ರೆ ರೈತರಿಗೆ ತೊಂದರೆಯಾಗದೆ ಕಂಪನಿ ಬಗ್ಗೆ ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತಿದ್ದಾರೆ ಜಿಲ್ಲಾಧಿಕಾರಿ. ರೈತರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಮತ್ತು ಅದು ಎಷ್ಟು ದಿನ ಹಾಲು ತೊಗೊಳ್ತಾರೆ ಮತ್ತು ಒಂದು ವೇಳೆ ಅವರು ಹಾಲು ತೊಗೊಂಡೋದನ್ನು ನಿಲ್ಲಿಸಿದರೆ ತೊಂದರೆ ಏನು ಅನ್ನೋದು ರೈತರ ಒಂದರಲ್ಲಿ ಬಹಳ ಗೊಂದಲ ಮೂಡಿದೆ. ಏನೇ ಹೇಳಿ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಾರೆ. ಆದ್ರೀಗ ಕತ್ತೆ ಹಾಲನ್ನ ಹಿಂಡೋ ಮೂಲಕ ಲಕ್ಷ ಹಣ ದುಡಿಯಲು ರೈತರು ಲೆಕ್ಕಾಚಾರ ಹಾಕ್ತಿದ್ದಾರೆ. ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.